ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು KPSC ಟೈಮ್ಸ್. ಸೊ ನಾವಿವತ್ತು ಮೇ 9 ಮತ್ತು 10 ಎರಡರದ್ದು ಸೇರಿಸ್ಕೊಂಡು ಒನ್ ಲೈನರ್ ಕರೆಂಟ್ ಅಫೇರ್ಸ್ನ ಇದರಲ್ಲಿ ನೋಡ್ಕೊಳ್ಳೋಣ. ಸೊ 2 ದಿನದಾಗಿರೋದ್ರಿಂದ ಸ್ವಲ್ಪ ಡೀಟೇಲು ತುಂಬ ಜಾಸ್ತಿ ಇರುತ್ತೆ, ಎಕ್ಸ್ಟ್ರಾ ಪಾಯಿಂಟ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ. ಅವನ್ನೆಲ್ಲನೂ ಕೂಡ ನೀವು ನೋಟ್ ಮಾಡ್ಕೊಂಡಿರಿ. ಸೊ ಎನ್ವೈರ್ಮೆಂಟ್ ಟಾಪಿಕ್ ರಿಲೇಟೆಡು ಏನು ಕರೆಂಟ್ ಅಫೇರ್ಸ್ ಇದಾವಲ್ಲ ಅವನ್ನು ನಾವು ಮೇಜರಾಗಿ ಇದರಲ್ಲಿ ಡಿಸ್ಕಸ್ ಮಾಡ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಇರುವಂಥದ್ದು. ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬೇಡಿ. ಅದೇ ಥರ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಂಡಿರಿ. ಈ ವಿಡಿಯೋ ನೋಟ್ಸು ಅದಾದಮೇಲೆ ಹಳೆ ನೋಟ್ಸ್ ಏನಾದರೂ ನಿಮ್ಗೆ ಬೇಕಾಗಿದ್ದರೆ ಹಳೆ ಕರೆಂಟ್ ಅಫೇರ್ಸು ಮತ್ತು ಬೇರೆ ನೋಟ್ಸ್ ಬೇಕಾಗಿದ್ದರೆ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಫಸ್ಟ್ ಒಂದು ನೋಡ್ಕೊಳ್ಳೋಣ, ಕಾನ್ಫ್ಲಿಕ್ಟ್ ಆ್ಯಂಡ್ ಕನ್ಸರ್ವೇಷನ್ ರಿಪೋರ್ಟ್. ಸೊ ಕಾನ್ಫ್ಲಿಕ್ಟ್ ಆ್ಯಂಡ್ ಕನ್ಸರ್ವೇಷನ್ ರಿಪೋರ್ಟು ರಿಲೀಸ್ ಮಾಡಿರೋರು ಯಾರು ಅಂತ ಕೇಳಿದ್ರೆ ಅದಕ್ಕೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ IUCN ಏನಿದೆಯಲ್ಲ ಅವರು ಈ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಯಾವುದರ ರಿಲೇಟೆಡ್ ಇದೆ ಈ ರಿಪೋರ್ಟು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕು ಅಂತಂದರೆ, ಇವಾಗ ವಾರು ಅಥವಾ ಆರ್ಮ್ಡ್ ಕಾನ್ಫ್ಲಿಕ್ಟ್ ಆಗುತ್ತಲ್ಲ, ಸೊ ಆರ್ಮ್ಡ್ ಕಾನ್ಫ್ಲಿಕ್ಟ್, ಸೊ ಎಲ್ಲಾದರೂ ಫೈಟ್ಸು ವಾರು ಈ ಥರ ಸಿಚುವೇಶನ್ ಏನಾದರೂ ಆಗ್ತಿರುತ್ತಲ್ಲ ಆ ಟೈಮಲ್ಲಿ ನೇಚರ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರಿಪೋರ್ಟಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಈಗ ಎಕ್ಸಾಂಪಲ್ ಏನಾದ್ರು ವಾರ್ ಆಗ್ತಾಯಿದ್ರೆ, ಈಗ ಎಕ್ಸಾಂಪಲ್ ಒಂದು ದೇಶ ಇಲ್ಲೊಂದು ದೇಶ ಇವರೇನಾದರೂ ಒಬ್ಬರ ಮೇಲೆ ಒಬ್ಬರು ಅಟ್ಯಾಕ್ ಮಾಡ್ತಾಯಿದ್ದಾರೆ, ಇಲ್ಲ ಅಂತಂದರೆ ಕಾನ್ಫ್ಲಿಕ್ಟ್ ಏನಾದ್ರು ನಡೀತಾ ಇದೆ ಅಂತಂದರೆ ಆ ದೇಶದಲ್ಲಿರುವಂಥದ್ದು ಮತ್ತು ಈ ದೇಶದಲ್ಲಿರುವಂಥದ್ದು ಎರಡರದ್ದು ಕೂಡ ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು, ಇಲ್ಲ ಅಂತಂದರೆ ನಮಗೆ ಎನ್ವೈರ್ಮೆಂಟ್ ಆಗಿರ್ಬೋದು, ಅವು ಕೂಡ ಡ್ಯಾಮೇಜ್ ಆಗ್ತಿರುತ್ತೆ. ಅದ್ರ ಜೊತೆಗೆ ಇಲ್ಲಿ ಬೇರೆ ಬೇರೆ ಏನಾದರೂ ಕನ್ಸರ್ವೇಷನ್ ಎಫರ್ಟ್ಸ್ಗಳು ಮಾಡ್ತಾಯಿರ್ತಾರೆ. ಸೊ ಗೌರ್ಮೆಂಟಿಗೆ ಅಕಸ್ಮಾತ್ ಏನಾದ್ರು ಮಾಡೋಕ್ಕಾಗಿರಲಿಲ್ಲ ಅಂತಂದರೆ ಕೆಲವೊಂದು NGO ರೀತಿಯಲ್ಲೆಲ್ಲ ಕನ್ಸರ್ವೇಷನ್ ಎಫರ್ಟ್ಸ್ ಮಾಡ್ತಾಯಿರ್ತಾರೆ. ಆ ಎಫರ್ಟ್ಸು ಕೂಡ ನಿಂತ್ಕೊಂಡ್ಬಿಟ್ಟಿರುತ್ತೆ. ಸೊ ಅದರ ರಿಲೇಟೆಡು ಇವರು ಇದರಲ್ಲಿ ರಿಪೋರ್ಟಲ್ಲಿ ಮೆನ್ಷನ್ ಮಾಡ್ಕೊಂಡಿದ್ದಾರೆ. ಹೈಲೈಟ್ಸ್ ಏನಿದೆ ಈ ರಿಪೋರ್ಟಲ್ಲಿ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ, ಈ ಥರ ವಾರು ಅಥವಾ ಆರ್ಮ್ಡ್ ಕಾನ್ಫ್ಲಿಕ್ಟ್ ಆಗೋದ್ರಿಂದ ಫಸ್ಟ್ ಒಂದು ಬಂದ್ಬಿಟ್ಟು ನಮಗೆ ಡೈರೆಕ್ಟ್ ಕಿಲ್ಲಿಂಗ್ ಆಗುತ್ತೆ. ಯಾವುದ್ರದ್ದು ಡೈರೆಕ್ಟ್ ಕಿಲ್ಲಿಂಗು? ವೈಲ್ಡ್ ಲೈಫಿಂದು ಡೈರೆಕ್ಟ್ ಕಿಲ್ಲಿಂಗ್ ಆಗುತ್ತೆ. ಇಲ್ಲಿ ವೈಲ್ಡ್ ಲೈಫ್ ಅಂತ ಹೇಳಿ ಬಂದ ತಕ್ಷಣ ನಮಗೆ ಫಾರೆಸ್ಟಲ್ಲಿ ಬೇರೆ ಎನ್ವೈರ್ಮೆಂಟಲ್ಲಿ ಏನು ನಮಗೆ ಆ್ಯನಿಮಲ್ಸ್ ಇರ್ತಾವಲ್ಲ ಅವುಗಳದೆಲ್ಲ ವೈಲ್ಡ್ ಕಿಲ್ಲಿಂಗ್ ಆಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಇರೋವಂಥ ಫಾರೆಸ್ಟು ಅಥವಾ ಅದರ ಈಕೋಸಿಸ್ಟಮು ಕೂಡ ಹಾಳಾಗುತ್ತಲ್ಲ, ಸೊ ಅದಕ್ಕೆ ಡಿಸ್ಟ್ರಕ್ಷನ್ ಆಫ್ ಈಕೋಸಿಸ್ಟಮ್. ಸೊ ಈಕೋಸಿಸ್ಟಮಿಂದು ಡಿಸ್ಟ್ರಕ್ಷನ್ ಕೂಡ ಆಗ್ತಾಯಿರುತ್ತೆ. ಅದ್ರ ಜೊತೆಗೆ ಬೇರೆಯವ್ರು ಯಾರಾದರೂ ಕನ್ಸರ್ವೇಷನ್ ಎಫರ್ಟ್ಸ್ ಏನಾದರೂ ಮಾಡ್ತಾಯಿದ್ರೆ ಸೊ ಆ ಕನ್ಸರ್ವೇಷನ್ ಎಫರ್ಟ್ಸು ಕೂಡ ಇದರಲ್ಲಿ ಹಾಳಾಗ್ತಿರುತ್ತೆ. ಸೊ ಇವೆಲ್ಲದೂ ಕೂಡ ಮೇಜರ್ ಪಾಯಿಂಟ್ಸ್ ಇದ್ದಾವೆ, ನೋಟ್ ಮಾಡ್ಕೊಂಡಿರಿ, ಇಂಪಾರ್ಟೆಂಟ್ ಆಗಿರುತ್ತೆ. ನಮಗೆ ಎಕ್ಸಾಮಿಗೆ ಎನ್ವೈರ್ಮೆಂಟ್ ರಿಲೇಟೆಡ್ ಆನ್ಸರ್ ಬರೀಬೇಕು ಅಂತಂದರೆ, ಎಸ್ಸೆ ಬರೀಬೇಕು ಅಂತಂದರೆ ಹೆಲ್ಪ್ಫುಲ್ ಆಗಿರುತ್ತೆ. ನೆಕ್ಸ್ಟು ನಾವು ನೋಡ್ಕೋಬೇಕು ಅಂತಂದರೆ ಇಲ್ಲಿ ಗ್ಲೋಬಲ್ ಮೀಥೇನ್ ಅಸೆಸ್ಮೆಂಟ್ ರಿಪೋರ್ಟ್. ಸೊ ಗ್ಲೋಬಲ್ ಮೀಥೇನ್ ಅಸೆಸ್ಮೆಂಟ್ ರಿಪೋರ್ಟು ಇದು ಬೆನಿಫಿಟ್ಸ್ ಆ್ಯಂಡ್ ಕಾಸ್ಟ್ ಆಫ್ ಮಿಟಿಗೇಟಿಂಗ್ ಮೀಥೇನ್ ಎಮಿಷನ್ ರಿಪೋರ್ಟು. ರಿಲೀಸ್ ಯಾರು ಮಾಡಿರೋದು ಇದನ್ನು ಅಂತಂದರೆ, ಇದನ್ನು ನೋಡಿ ಕ್ಲೈಮೇಟ್ ಆ್ಯಂಡ್ ಕ್ಲೀನ್ ಏರ್ ಕೊಯಲೇಷನ್ ಅವ್ರ ಜೊತೆಗೆ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಯಾರ್ಯಾರು? ಕ್ಲೈಮೇಟ್ ಆ್ಯಂಡ್ ಕ್ಲೀನ್ ಏರ್ ಕೊಯಲೇಷನ್ನು ಅವ್ರ ಜೊತೆಗೆ ಯುನೈಟೆಡ್ ನೇಷನ್ಸ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್. ಸೊ ಇವರು ಈ ರಿಪೋರ್ಟ್ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂತಂದರೆ, ಮೀಥೇನಿನ ಎಮಿಷನ್ ಬಗ್ಗೆ ಹೇಳ್ತಾ ಇದ್ದಾರೆ. ಸೊ ಆಬ್ವಿಯಸ್ಲಿ ಸೊ ಅದರದ್ದೇ ರಿಪೋರ್ಟ್ ಆಗಿರೋದ್ರಿಂದ ಮೀಥೇನ್ ಎಮಿಷನ್ ಬಗ್ಗೆನೇ ಇದರಲ್ಲಿ ಮೆನ್ಷನ್ ಮಾಡ್ಕೊಂಡಿರ್ತಾರೆ. ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ತಿಳ್ಕೊಂಡಿರಬೇಕು ಅಂತಂದರೆ, ಕಾರ್ಬನ್ ಡೈಆಕ್ಸೈಡು ನಾವು ಎನ್ವೈರ್ಮೆಂಟಿಗೆ ತುಂಬಾ ಹಾರ್ಮ್ಫುಲ್ಲು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಸೊ ಬಟ್ ಕಾರ್ಬನ್ ಡೈಆಕ್ಸೈಡ್ಗಿಂತನೂ ಕೂಡ ತುಂಬಾ ಜಾಸ್ತಿ ನಮಗೆ ಹಾರ್ಮ್ಫುಲ್ ಇರುವಂಥದ್ದು ಯಾವುದು ಅಂತಂದರೆ ಅದು ಮೀಥೇನು. ಸೊ ಅದರಲ್ಲಿ ಮೀಥೇನ್ ಎಮಿಷನ್ ಬಂದ್ಬಿಟ್ಟು ಹ್ಯೂಮನ್ಸ್ ಇಂದನೇ ಜಾಸ್ತಿ ಆಗುವಂಥದ್ದು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಹ್ಯೂಮನ್ಸ್ ಏನಾದರೂ ತಮ್ಮ ಎಮಿಷನ್ನು 45% ಅಷ್ಟು ಕಮ್ಮಿ ಆದರೆ ಮೀಥೇನು ಕಂಪ್ಲೀಟಾಗಿ ಕಮ್ಮಿ ಆಗುತ್ತೆ. ಗ್ಲೋಬಲ್ ವಾರ್ಮಿಂಗಿಂದು ರಿಸ್ಕ್ ಏನಿದೆಯಲ್ಲ ಅದು ಕೂಡ ಕಮ್ಮಿ ಆಗುತ್ತೆ ಅಂತ. ಸೊ ಹ್ಯೂಮನ್ಸ್ ಅಂತ ಹೇಳಿದ ತಕ್ಷಣ ನಮಗೆ 3 ಕಡೆ ಸಜೆಷನ್ಸ್ ಕೊಟ್ಟಿರ್ತಾರೆ, ಅಂತಂದರೆ 3 ಕಡೆ ಸೋರ್ಸಸ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿಂದ ಎಮಿಷನ್ ಆಗುತ್ತೆ ಅಂತ. ಫಸ್ಟ್ ಒಂದು ಬಂದ್ಬಿಟ್ಟು ಫಾಸಿಲ್ ಫ್ಯೂಲ್ಸಿಂದನೂ ಕೂಡ ಎಮಿಷನ್ ಆಗುತ್ತೆ. ಅದಾದಮೇಲೆ ವೇಸ್ಟ್ ಏನು ಜನ್ರೇಟ್ ಮಾಡ್ಕೊಂಡಿರ್ತೀವಿ ಅದರಿಂದ ಎಮಿಷನ್ ಆಗುತ್ತೆ. ಅದಾದಮೇಲೆ ಅಗ್ರಿಕಲ್ಚರಿಂದನೂ ಕೂಡ ಇದು ನಮಗೆ ಮೀಥೇನ್ ಎಮಿಷನ್ಸು ಜನ್ರೇಟ್ ಆಗುತ್ತೆ. ಸೊ ಮೀಥೇನ್ ಬಂದ್ಬಿಟ್ಟು ನೋಡಿ ಶಾರ್ಟ್ ಲಿವ್ಡು ಕ್ಲೈಮೇಟ್ ಪೊಲ್ಯೂಟೆಂಟ್ ಅದು ಅಂತಂದರೆ ಜಾಸ್ತಿ ಹೊತ್ತು ಇರಲ್ಲ, ಬಟ್ ಅದೇನಾಗುತ್ತೆ ಅಂತಂದರೆ 10 ಟೈಮ್ಸ್ ಪವರ್ಫುಲ್ ಇರುತ್ತೆ ಕಾರ್ಬನ್ ಡೈಆಕ್ಸೈಡ್ಗಿನೂ ಕೂಡ. ಸೊ ಈಗ ನಮ್ಮ ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಿದೆ, ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನಾವು ನೋಡ್ಕೊತಾ ಇರ್ತೀವಲ್ಲ, ಸೊ ಗ್ಲೋಬಲ್ ವಾರ್ಮಿಂಗು ಏನಾಗ್ತಿದೆ, ಆ ಗ್ಲೋಬಲ್ ವಾರ್ಮಿಂಗಲ್ಲಿ 30% ಕಾಂಟ್ರಿಬ್ಯೂಷನ್ ಬಂದ್ಬಿಟ್ಟು ನಮಗೆ ಮೀಥೇನಿಂದನೇ ಇರುತ್ತೆ. ಸೊ ಇದರಿಂದ ಗ್ರೌಂಡ್ ಲೆವೆಲ್ ಓಝೋನ್ ಏನಿರುತ್ತಲ್ಲ ಅದು ಕೂಡ ಫಾರ್ಮೇಷನಲ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತಾ ಇರುತ್ತೆ. ಒಂಥರ ಡೇಂಜರಸ್ ಏರ್ ಪೊಲ್ಯೂಟೆಂಟ್ ಇದು ಅಂತ ಹೇಳ್ಬಿಟ್ಟು ನಾವು ಕರಿಬೋದು. ನೆಕ್ಸ್ಟು ಬಂದ್ಬಿಟ್ಟು ಇದೇನಿದು CCAC ಅಂತಂದರೆ ಏನು? ನಮಗೆ ಕ್ಲೈಮೇಟ್ ಆ್ಯಂಡ್ ಕ್ಲೀನ್ ಏರ್ ಕೊಯಲೇಷನ್ ಅವರು ರಿಲೀಸ್ ಮಾಡಿರೋಂಥದ್ದೆಲ್ಲ ರಿಪೋರ್ಟು. ಸೊ ಇದ್ರ ಬಗ್ಗೆ ನೋಡ್ಕೊಳ್ಳೋಣ. ಇದು ನೋಡಿ ವಾಲಂಟರಿ ಪಾರ್ಟ್ನರ್ಶಿಪ್ ಇರುತ್ತೆ. ಇದರಲ್ಲಿ
ವಾಲಂಟರಿ ಪಾರ್ಟ್ನರ್ಶಿಪ್ ಅಂತಂದರೆ ನೀವು ಪಾರ್ಟ್ನರ್ ಆಗಬೇಕು ಅಂತಂದರೆ ಪಾರ್ಟ್ನರ್ ಆಗಿಬಿಡ್ಬೋದು. ವಾಲಂಟರಿಯಾಗಿ ಪಾರ್ಟ್ನರ್ಶಿಪ್ ಇರುತ್ತೆ ಇದರಲ್ಲಿ. ಅಂತಂದರೆ ಸಿವಿಲ್ ಸೊಸೈಟಿ, ಪ್ರೈವೇಟ್ ಸೆಕ್ಟರು, ಗೌರ್ಮೆಂಟ್ಸು ಕೂಡ ಇದರಲ್ಲಿ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿರ್ಬೋದು. ಮುಂಚೆ ಬಂದ್ಬಿಟ್ಟು ಫೋಕಸ್ಸು ಮೀಥೇನು, ಬ್ಲ್ಯಾಕ್ ಕಾರ್ಬನು ಮತ್ತು ಹೈಡ್ರೋಫ್ಲೋರೋ ಕಾರ್ಬನ್ಸ್ ಅಥವಾ HFCs ಏನಿರುತ್ತಲ್ಲ ಅದ್ರ ಮೇಲೆ ಫೋಕಸ್ ಇಟ್ಕೊಂಡಿರ್ತಾರೆ. ಇಂಡಿಯಾನು ಕೂಡ ಜಾಯಿನ್ ಆಗಿದೆ. ಯಾವಾಗ 2019. ಸೊ ರೀಸೆಂಟಾಗಿ CCACಗೆ ಇಂಡಿಯಾನು ಕೂಡ ಜಾಯಿನ್ ಆಗಿರೋದ್ರಿಂದ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಇದು ನಮಗೆ. CCACಯಲ್ಲಿ ಇಂಡಿಯಾ ಪಾರ್ಟೋ ಇಲ್ವೋ ಅಂತ ಕೇಳಿದ್ರೆ ಅದಕ್ಕೆ ನೀವು ಹೇಳಿರ್ಬೋದು. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ಸು. ಇದಾದಮೇಲೆ ಏನು ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ನೋಡ್ಕೊಳ್ಳೋಣ. ಅವು ಏನು ಅಂತಂದರೆ ನಮಗೆ ಯಾವ್ಯಾವ ಗ್ಯಾಸಸ್ಸಿಂದ ನಮಗೆ ಇದು ಕಾರ್ಬನ್ ಎಮಿಷನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫಸ್ಟ್ ಆಫ್ ಆಲ್ ನಾವು ನೋಡ್ಕೋಬೇಕು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್, ಯಾಕಂತಂದರೆ ಕಾರ್ಬನ್ ಇದೆ ಅದರಲ್ಲಿ. ಅದಾದಮೇಲೆ CFC ಅಂತಂದರೆ ಕ್ಲೋರೋ ಫ್ಲೂರೋ ಕಾರ್ಬನ್ಸು. ಅದಾದಮೇಲೆ ನಮಗೆ ಮೀಥೇನಿಂದ ಎಮಿಷನ್ ಆಗುತ್ತೆ. ಅದಾದಮೇಲೆ ನೈಟ್ರೋಜನ್ ಆಕ್ಸೈಡ್ಸ್, ನೈಟ್ರಸ್ ಆಕ್ಸೈಡ್ಸ್ ಅಲ್ಲ ಇದು, ನೈಟ್ರೋಜನ್ ಆಕ್ಸೈಡ್ಸ್ ಇದು. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಕಾರ್ಬನ್ ಮೋನಾಕ್ಸೈಡ್, ಒಂದೇ ಆಕ್ಸಿಜನ್ ಇರೋದ್ರಿಂದ ಕಾರ್ಬನ್ ಮೋನಾಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಇದರಿಂದ ಜಾಸ್ತಿ ಬರುತ್ತೆ ಅಂತಂದರೆ ನಮಗೆ ಫಾಸಿಲ್ ಫ್ಯೂಲೇ ಮೇಜರ್ ಇದರಲ್ಲಿ ಬರುವಂಥದ್ದು. ಅದಾದಮೇಲೆ ಡಿಫಾರೆಸ್ಟೇಷನಿಂದ ಅಂತೂ ಬಂದೇ ಬರುತ್ತೆ. ಕ್ಲೋರೋ ಕಾರ್ಬನ್ಸ್ ಅಂತ ಹೇಳಿದ ತಕ್ಷಣ ನಮಗೆ ಫ್ರಿಜ್ಜಸ್ಸು, ಅದಾದಮೇಲೆ ನಮಗೆ ಫೋಮ್ಸು, ಅದಾದಮೇಲೆ ಇಂಡಸ್ಟ್ರಿಯಲು ಮತ್ತು ಕಮರ್ಷಿಯಲ್ ಯೂಸಸಲ್ಲಿ ಯೂಸ್ ಮಾಡ್ಕೊತಾ ಇರ್ತಾರೆ ಪ್ರೊಪೆಲೆಂಟ್ಸು, ಅದರಿಂದೆಲ್ಲ ಬರುತ್ತೆ. ಮೀಥೇನು ನಾವು ಇವಾಗ ನೋಡಿರೋಂಗೆ ಮೀಥೇನ್ ಇದರಿಂದ ಬರುತ್ತೆ. ನಾವು ಸೋರ್ಸಸ್ ಎಲ್ಲ ನೋಡ್ಕೊಂಡಿದ್ದೀವಿ, ಫಾಸಿಲ್ ಫ್ಯೂಲ್ಸು, ಅಗ್ರಿಕಲ್ಚರು, ವೇಸ್ಟು ಅಂತ ಹೇಳ್ಬಿಟ್ಟು. ಸೊ ಅಗ್ರಿಕಲ್ಚರ್ ಅಂತಂದರೆ ಏನಾಗುತ್ತೆ, ಪ್ಯಾಡಿ ಕಲ್ಟಿವೇಷನ್ನು, ಅದಾದಮೇಲೆ ಕ್ಯಾಟಲಿಂದು ಎಕ್ಸ್ಕ್ರೀಟ್ ಏನಿರುತ್ತೆ ಅದು, ಅದಾದಮೇಲೆ ಟರ್ಮಿನೇಟ್ಸು, ಬರ್ನಿಂಗ್ ಆಫ್ ಫಾಸಿಲ್ ಫ್ಯೂಲ್ಸು, ಅವಿಂದ ಎಲ್ಲ ನಮಗೆ ಮೀಥೇನ್ ಆಗುತ್ತೆ. ನೈಟ್ರೋಜನ್ ಆಕ್ಸೈಡ್ ಬಂದ್ಬಿಟ್ಟು ಫಾಸಿಲ್ ಫ್ಯೂಲ್ಸಿಂದ ಬರುತ್ತೆ ಮತ್ತು ಫರ್ಟಿಲೈಸರ್ಸಿಂದನೂ ಕೂಡ ನೈಟ್ರೋಜನ್ ಆಕ್ಸೈಡ್ಸು ರಿಲೀಸ್ ಆಗುತ್ತೆ. ನೋಡಿ, ನೈಟ್ರೋಜನ್ ಆಕ್ಸೈಡ್ಸ್ ಬಗ್ಗೆ ಒಂದು ಪಾಯಿಂಟನ್ನು ನೀವು ನೋಟ್ ಮಾಡ್ಕೊಂಡಿರಬೇಕು. ನೈಟ್ರೋಜನ್ ಆಕ್ಸೈಡ್ N2O, ನೈಟ್ರೋಜನ್ನು ಆಕ್ಸೈಡು, ಇದು ಬಂದ್ಬಿಟ್ಟು ಗ್ರೀನ್ ಹೌಸ್ ಗ್ಯಾಸು. ಅಂತಂದರೆ ಇದರಿಂದ ನಮಗೆ ಗ್ಲೋಬಲ್ ವಾರ್ಮಿಂಗ್ ಆಗುತ್ತೆ. ಬಟ್ ನೈಟ್ರಸ್ ಆಕ್ಸೈಡ್ ಬರುತ್ತಲ್ಲ, NOx ಅಂತಂದರೆ ಯಾವುದಾದ್ರು ನಂಬರ್ ಆಗಿರ್ಬೋದು, NO ಆಗಿರ್ಬೋದು, NO2 ಆಗಿರ್ಬೋದು, ನೈಟ್ರೋಜನ್ ಡೈಆಕ್ಸೈಡು, ನೈಟ್ರೋಜನ್ ಟ್ರೈಆಕ್ಸೈಡು. ಸೊ ಇವೆಲ್ಲದು ಕೂಡ ಇದು ನೈಟ್ರಸ್ ಆಕ್ಸೈಡ್ಸು, ನೈಟ್ರೋಜನ್ ಟ್ರೈಆಕ್ಸೈಡ್ಸು, ಇವೆಲ್ಲದು ಏನಿರುತ್ತಲ್ಲ ಇವೆಲ್ಲದು ಕೂಡ ನಮಗೆ ಕೂಲಿಂಗ್ ಗ್ಯಾಸಸ್ ಇದು. ಸೊ ಕೂಲಿಂಗ್ ಗ್ಯಾಸಸ್ ಇದು. ಇವುಗಳಿಂದ ನಮಗೆ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್ ಏನಾಗಲ್ಲ, ಇವೆಲ್ಲ ಕೂಲಿಂಗ್ ಏಜೆಂಟ್ಸು. ಸೊ ನಾವು ಫ್ರಿಜ್ಜು ಅದರಲ್ಲೆಲ್ಲ ಯೂಸ್ ಮಾಡ್ಕೊತೀವಲ್ಲ ಅವೆಲ್ಲ ಇವೆಲ್ಲದು ಕೂಡ ನಮಗೆ ಕೂಲಿಂಗ್ ಏಜೆಂಟ್ಸು. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟು, ನೆನ್ಪಿಟ್ಕೊಂಡಿರಿ ನೀವು. ಸೊ ಅಟ್ಮಾಸ್ಫಿಯರಿಕ್ ಗ್ಯಾಸಸ್ ಅಂದರೆ ಕಾರ್ಬನ್ ಡೈಆಕ್ಸೈಡು, ಮೀಥೇನು, ನೈಟ್ರಸ್ ಆಕ್ಸೈಡ್ಸು. ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂತಂದರೆ NOx ಆಗಿರುತ್ತೆ. ಸೊ ಇವು ಎರಡೂ ಮಧ್ಯದಲ್ಲೂ ಕೂಡ ಕನ್ಫ್ಯೂಸ್ ಆಗಿ ಹೋಗ್ಬಿಡಿ. ಇಷ್ಟು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಇದರಿಂದ ಅಟ್ಲೀಸ್ಟ್ ಒಂದು ಕ್ವೆಶನ್ ಕೇಳಿರ್ತಾರೆ ಪ್ರತಿ ಎಕ್ಸಾಮಲ್ಲೂ ಕೂಡ. ಈ ರಿಲೇಟೆಡ್ ನಾವು ಡಿಸ್ಕಸ್ ಮಾಡ್ಕೊಂಡಿರೋದ್ರಲ್ಲಿ ಅಟ್ಲೀಸ್ಟ್ ಒಂದು ಕ್ವೆಶನ್ ಅಂತೂ ಕೇಳಿರ್ತಾರೆ ಯೂಶ್ವಲಾಗಿ. ನೆಕ್ಸ್ಟು ನಾವು ನೋಡ್ಕೊಳ್ಳೋಣ, ಫ್ರೋಝನ್ ಪಾರ್ಟ್ ವಿತೌಟ್ ಗ್ರೀನ್ ಹೌಸ್ ಎಫೆಕ್ಟು ಅರ್ತಿಂದು ಗ್ಲೋಬಲ್ ಆ್ಯಾವ್ರೇಜ್ ಟೆಂಪ್ರೇಚರ್ ಎಷ್ಟಾಗ್ತಿರ್ಬೋದು ಅಂತ ಹೇಳ್ಬಿಟ್ಟು. ಸೊ ನೀವು ಗೆಸ್ ಮಾಡಬೇಕು ಅಂತಂದರೆ ಎಷ್ಟು ಗೆಸ್ ಮಾಡ್ತೀರಾ? ಸೊ ನೀವು ಎಷ್ಟು 15-20 ಆ ಥರ ಏನಾದ್ರು ಗೆಸ್ ಮಾಡ್ಕೊಂಡಿದ್ರೆ ತಪ್ಪಾಗಿರುತ್ತೆ. ಯಾಕಂತಂದರೆ ಗ್ರೀನ್ ಹೌಸ್ ಗ್ಯಾಸಸ್ಸು ನ್ಯಾಚುರಲ್ ಆಗಿರುವಂಥ ಗ್ರೀನ್ ಹೌಸ್ ಎಫೆಕ್ಟ್ ಇರಲಿಲ್ಲ ಅಂತಂದರೆ -17 ಡಿಗ್ರಿ ಆಗಿರುತ್ತೆ ಗ್ಲೋಬಲ್ಲು ಟೆಂಪ್ರೇಚರು. ಸೊ ಗ್ರೀನ್ ಹೌಸ್ ಎಫೆಕ್ಟ್ ಅಂತಂದರೆ ಏನಾಗುತ್ತೆ? ಗ್ರೀನ್ ಹೌಸ್ ಎಫೆಕ್ಟ್ ಅಂತಂದರೆ ಈಗ ಎಕ್ಸಾಂಪಲು ನಾವು ಈ ಥರ ಒಂದು ಗ್ರೀನ್ ಹೌಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಅಂತಂದರೆ ಒಂದು ಟ್ರಾನ್ಸ್ಪರೆಂಟ್ ಲೇಯರು, ಗ್ಲಾಸ್ ಆಗಿರ್ಬೋದು, ಇಲ್ಲ ಅಂತಂದರೆ ಗ್ರೀನ್ ಶೀಟ್ಸ್ ಆಗಿರ್ಬೋದು, ಆ ಥರದ್ದು. ಏನಾಗುತ್ತೆ ಅಂತಂದರೆ ಇಲ್ಲಿ ನಮಗೆ ಸನ್ ಇದೆ. ಸೊ ಸನ್ನಿಂದ ನಮಗೆ ರೇಡಿಯೇಷನ್ಸ್ ಎಲ್ಲ ಏನು ಬರುತ್ತಲ್ಲ, ಸೊ ಸನ್ನಿಂದ ನಮಗೆ ರೇಡಿಯೇಷನ್ಸ್ ಎಲ್ಲ ಏನೇನು ಬರುತ್ತೆ, ಇನ್ಕಮಿಂಗ್ ರೇಡಿಯೇಷನ್ಸ್ ಎಲ್ಲ ಏನೇನು ಬರುತ್ತೆ ಅವೆಲ್ಲದೂ ಕೂಡ ಗ್ರೀನ್ ಹೌಸಲ್ಲಿ ಎಂಟರ್ ಆಗುತ್ತೆ. ಬಟ್ ರಿಟರ್ನ್ ಹೋಗುವಾಗ ಏನಾಗುತ್ತೆ ಅಂತಂದರೆ ಇದು ಇನ್ಫ್ರಾರೆಡ್ ರೇಡಿಯೇಷನ್ಸ್ ಇರುತ್ತಲ್ಲ, ಸೊ ಇನ್ಫ್ರಾರೆಡ್ ರೀಜನಿಂದು ರೇಡಿಯೇಷನ್ಸ್ ಏನೇನಿರುತ್ತಲ್ಲ ಅದು ರಿಟರ್ನ್ ಆಗಲ್ಲ. ಇನ್ಫ್ರಾರೆಡ್ ರೇಡಿಯೇಷನ್ನು ಟ್ರ್ಯಾಪ್ ಆಗುತ್ತೆ, ತುಂಬ ಇಂಪಾರ್ಟೆಂಟು. ಸೊ ನೋಡಿ, ಸನ್ನಿಂದ ನಮಗೆ ರೇಸ್ ಬಂದಾಗ ಪ್ರತಿಯೊಂದು ಹೀಟು ಪ್ರತಿಯೊಂದು ಎಲ್ಲದೂ ಕೂಡ ಒಳಗಡೆ ಬರುತ್ತೆ. ಬಟ್ ಗ್ರೀನ್ ಹೌಸಿಂದ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಎಲ್ಲದೂ ಕೂಡ ಹೊರಗಡೆ ಹೋಗುತ್ತೆ, ಬಟ್ ಇನ್ಫ್ರಾರೆಡ್ಡು ಹೊರಗಡೆ ಹೋಗಲ್ಲ. ಸೊ ಇನ್ಫ್ರಾರೆಡ್ಡು ಹೊರಗಡೆ ಹೋಗಲಿಲ್ಲ ಅಂತಂದರೆ ಒಳಗಡೆ ಏನಾಗುತ್ತೆ, ಹೀಟು ಜಾಸ್ತಿ ಆಗುತ್ತೆ, ವಾರ್ಮ್ ಆಗುತ್ತೆ. ಸೊ ವಾರ್ಮ್ ಆಗೋದ್ರಿಂದ ಅದನ್ನು ಗ್ರೀನ್ ಹೌಸ್ ಎಫೆಕ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನ್ಯಾಚುರಲ್ ಆಗಿ ಗ್ರೀನ್ ಹೌಸ್ ಎಫೆಕ್ಟ್ ಇರೋದ್ರಿಂದ ವರ್ಲ್ಡಿಂದು ಆ್ಯಾವ್ರೇಜ್ ಟೆಂಪ್ರೇಚರ್ ಬಂದ್ಬಿಟ್ಟು -17 ಡಿಗ್ರಿ ಆಗುವಂಥದ್ದು ಇರೋದು 15 ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಮೇಂಟೈನ್ ಆಗಿರುತ್ತೆ.
ಓವರ್ ಆಲ್ ವರ್ಲ್ಡ್ ಹೇಳ್ತಾ ಇರುವಂಥದ್ದು ಇದು, ಒಂದೊಂದು ರೀಜನಿಂದಲ್ಲ, ಓವರ್ ಆಲ್ ವರ್ಲ್ಡಿಂದು ಈ ಥರ ಗ್ರೀನ್ ಹೌಸ್ ಎಫೆಕ್ಟು ನಮ್ಮಲ್ಲಿ ಇರೋದ್ರಿಂದ ಗ್ಲೋಬಲ್ ಟೆಂಪ್ರೇಚರು 15 ಡಿಗ್ರಿ ಸೆಲ್ಸಿಯಸಲ್ಲಿ ಮೇಂಟೈನ್ ಆಗಿರುತ್ತೆ. ಅಕಸ್ಮಾತ್ ಗ್ರೀನ್ ಹೌಸ್ ಎಫೆಕ್ಟ್ ಏನಾದರೂ ನಮ್ಮ ಎನ್ವೈರ್ಮೆಂಟಲ್ಲಿ ಇರಲಿಲ್ಲ ಅಂತಂದರೆ ತುಂಬ ಕಮ್ಮಿ ಆಗಿಬಿಟ್ಟಿರೋದು ಟೆಂಪ್ರೇಚರ್, -17 ಡಿಗ್ರಿ ಆಗಿಬಿಟ್ಟಿರೋದು. -17 ಡಿಗ್ರಿ ಆವ್ರೇಜ್ ಟೆಂಪ್ರೇಚರ್ ಆಗೋಗ್ಬಿಟ್ರೆ ಲೈಫೇ ಫಾರ್ಮ್ ಆಗೋಲ್ಲ. ಸೊ ಅದಕ್ಕೆ ಅದು ಇಂಪಾರ್ಟೆಂಟು. ಸೊ ಅಟ್ಮಾಸ್ಫಿಯರಲ್ಲಿ ಇರುವಂಥ ಗ್ರೀನ್ ಹೌಸ್ ಗ್ಯಾಸಸ್ ಯಾವುದಾವುದು? ಕಾರ್ಬನ್ ಡೈಆಕ್ಸೈಡು, ಮೀಥೇನು, ನೈಟ್ರಸ್ ಆಕ್ಸೈಡು, ವಾಟರ್ ವೇಪರು, ಇವೆಲ್ಲದೂ ಕೂಡ ನಾವು ನೋಡ್ಕೊಂಡಿದ್ದೀವಿ. ಸೊ ಇದೆಲ್ಲ ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನೆಲ್ಲ ಡೈರೆಕ್ಟಾಗಿ ಎಕ್ಸಾಮಲ್ಲಿ ಕೇಳಿರ್ತಾರೆ. ಸೊ ನೀವು ಕೂಡ ಎನ್ವೈರ್ಮೆಂಟ್ ರಿಲೇಟೆಡ್ ಆನ್ಸರ್ ರೈಟಿಂಗಲ್ಲಿ ಇವನ್ನೆಲ್ಲ ಯೂಸ್ ಮಾಡ್ಕೊಂಡಿರ್ಬೋದು. ನೆಕ್ಸ್ಟು ಅರ್ತಿಂದು ಫ್ರೋಝನ್ ಪಾರ್ಟ್ ಇರುತ್ತಲ್ಲ, ಸೊ ಗ್ಲೇಷಿಯರ್ಸು, ಐಸು, ಇವೆಲ್ಲ ಇರುವಂಥದ್ದು. ಸೊ ಇದರಲ್ಲಿ ಇನ್ಫ್ರಾರೆಡ್ ರೇಡಿಯೇಷನ್ಸು ಟ್ರ್ಯಾಪ್ ಆಗಿರುತ್ತೆ, ನ್ಯಾಚುರಲ್ ಗ್ರೀನ್ ಹೌಸ್ ಗ್ಯಾಸ್ ಅಂತ ನಾವು ನೋಡ್ಕೊಂಡಿದ್ವಿ. ಬಟ್ ಫ್ರೋಝನ್ ಪಾರ್ಟ್ ಇರುವಂಥದ್ದು ಅರ್ತಿಂದು, ಅದನ್ನು ನಾವೇನಂತ ಕರಿತೀವಿ? ಕ್ರಯೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ನಾವು ಯೂಶ್ವಲಾಗಿ ನೋಡ್ತಾ ಇರ್ಬೇಕಾದ್ರೆ NCERTಯಲ್ಲಿ ಎಲ್ಲದೂ ಕೂಡ ನಾವು ನೋಡ್ಕೊಳ್ಳೋಂಥದ್ದೇನು, 3 ಪಾರ್ಟಲ್ಲಿ ಇರುತ್ತೆ. ಸೊ 3 ಪಾರ್ಟಲ್ಲಿ ಯಾವುದಾವ್ದು ಇರುತ್ತೆ ಅಂತಂದರೆ ನಮಗೆ ಹೈಡ್ರೋಸ್ಫಿಯರು ಅಂತಂದರೆ ವಾಟರ್ ಇರುವಂಥದ್ದು, ಲಿಥೋಸ್ಫಿಯರ್ ಅಂತಂದರೆ ನಮಗೆ ಲ್ಯಾಂಡ್ ಇರೋವಂಥದ್ದು ಅಲ್ವಾ, ಹೈಡ್ರೋಸ್ಫಿಯರು, ಲಿಥೋಸ್ಫಿಯರು. ನೆಕ್ಸ್ಟು ನಮಗೆ ಅಟ್ಮಾಸ್ಫಿಯರು, ಕರೆಕ್ಟ್ ಅಲ್ವಾ? ಸೊ ಅಟ್ಮಾಸ್ಫಿಯರ್ ಅಂತಂದರೆ ಏರ್ ಇರೋವಂಥದ್ದು, ವಾಟರ್ ಇರೋದಕ್ಕೆ ಹೈಡ್ರೋಸ್ಫಿಯರ್ ಅಂತೀವಿ, ಲ್ಯಾಂಡ್ ಇರೋದಕ್ಕೆ ಲಿಥೋಸ್ಫಿಯರ್ ಅಂತೀವಿ, ಏರ್ ಇರೋದಕ್ಕೆ ಅಟ್ಮಾಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇವೆಲ್ಲ ಇರೋದನ್ನ ನಾವು ನೋಡ್ಕೊಬೇಕು ಅಂತಂದರೆ ಇದನ್ನು ನಾವು ಬಯೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರೆದಿರ್ತೀವಿ. ಕಂಪ್ಲೀಟಾಗಿ ನಮಗೆ ಲ್ಯಾಂಡು ವಾಟರ್ ಎಲ್ಲ ಆಗಿರೋವಂಥದ್ದು ಬಯೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಟ್ ಅದೇ ಐಸ್ ಇರೋವಂಥ ಪಾರ್ಟ್ಸಿಗೆ ನಾವೇನಂತ ಕರಿತೀವಿ? ಐಸ್ ಇರೋವಂಥ ಪಾರ್ಟಿಗೆ ನಾವು ಕ್ರಯೋಸ್ಫಿಯರ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇಷ್ಟು ಡೀಟೇಲ್ ನಿಮಗೆ ಗೊತ್ತಾಗಿದೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟು ಬಂದ್ಬಿಟ್ಟು ನಮಗೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿರುತ್ತೆ, ಸ್ಟಾರ್ಟಪ್ ಆಗಬೇಕು ಇಂಡಿಯಾದಲ್ಲಿ ಅಂತಂದರೆ, ಈಗ ಸ್ಟಾರ್ಟಪ್ಪು ನಡೆಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀವಿ, ಹೊಸ ಕಂಪನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀವಿ. ಸೊ ಯಾವ ಥರ ಸ್ಟಾರ್ಟಪ್ನ ನಾವು ಕ್ಯಾಟಗರೈಸ್ ಮಾಡ್ಕೊತೀವಿ ಅಂತಂದರೆ 10 ವರ್ಷಕ್ಕಿಂತ ಒಳಗಡೆ ಇದ್ದಿದ್ರೆ ಅದು. ಸೊ ಈಗ ಎಕ್ಸಾಂಪಲ್ ತೊಗೊಳೋಣ. ಸ್ಟಾರ್ಟಪ್ಪಿಗೆ ಕರೆಕ್ಟಾಗಿ ಡೆಫಿನೇಷನ್ ಏನಿದೆ ಗೌರ್ಮೆಂಟ್ ಪ್ರಕಾರ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣ. ಸೊ ಇವಾಗ 2010ನಲ್ಲಿ ಒಂದು ಕಂಪನಿ ಸ್ಟಾರ್ಟ್ ಆಗಿದೆ, ಅದು 2020ವರೆಗೂ ಕೂಡ, 2010ನಲ್ಲಿ ಸ್ಟಾರ್ಟ್ ಆಗಿರೋಂಥದ್ದು 2020ವರೆಗೂ ಕೂಡ ಅದನ್ನು ನಾವೇನಂತ ಕರಿತೀವಿ? ಸ್ಟಾರ್ಟಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಬಟ್ ಇದರಲ್ಲಿ ಇನ್ನೊಂದು ಕಂಡೀಷನ್ ಏನು ಅಂತಂದರೆ, ಯಾವುದೇ ವರ್ಷ 2010ಇಂದ 2020ವರೆಗೂ ಕೂಡ ಯಾವುದೇ ವರ್ಷ ಅದರ ಟರ್ನ್ ಓವರು 100 crore ಜಾಸ್ತಿ ಇರಬಾರ್ದು. 100 crore ಒಳಗಡೆ ಇದ್ದಿದ್ರೆ ಆ್ಯನ್ಯುವಲ್ ಫೈನಾನ್ಷಿಯಲ್ ಟರ್ನ್ ಓವರ್ ಅಷ್ಟೇ ಅದನ್ನು ಸ್ಟಾರ್ಟಪ್ ಅಂತ ಕರಿತೀವಿ. 100 crore ಹೊರಗಡೆ ಹೋಗ್ಬಿಟ್ರೆ ಅದನ್ನು ನಾವು ಸ್ಟಾರ್ಟಪ್ ಅಂತ ಹೇಳ್ಬಿಟ್ಟು ಕರೆಯಲ್ಲ. ಅದ್ರ ಜೊತೆಗೆ ಸ್ಟಾರ್ಟಪ್ ಅಂತ ಅಂದರೆ ಇನೋವೇಷನ್ನು ಮಾಡ್ಕೊತಾ ಇರಬೇಕು, ಇಲ್ಲ ಅಂತಂದರೆ ಇರೋ ಅಂಥದ್ರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊತಾ ಇರಬೇಕು, ಅವಾಗ ಅದನ್ನು ಸ್ಟಾರ್ಟಪ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ಸ್ಟಾರ್ಟಪ್ ಕ್ರೈಟೀರಿಯಾ ಇಂಡಿಯಾದಲ್ಲಿ. ಸ್ಟಾರ್ಟಪ್ ಆಗಬೇಕು ಅಂತಂದರೆ ಈ ಥರ ಅಂತಂದರೆ, ಈ ಸ್ಟಾರ್ಟಪ್ ಅಂತಂದರೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಫಂಡ್ಸು, ವೆಂಚರ್ ಕ್ಯಾಪಿಟಲಿಸ್ಟಿಂದ ಫಂಡ್ಸು, ಇಲ್ಲ ಅಂತಂದರೆ ಸೀಡ್ ಫಂಡ್ಸು, ಈ ಥರದ್ದು ಬೇರೆ ಬೇರೆ ಫಂಡ್ಸು ಅಡ್ವಾಂಟೇಜಸ್ ಎಲ್ಲ ಸಿಗುತ್ತಲ್ಲ, ಅದಕ್ಕೋಸ್ಕರ ಸ್ಟಾರ್ಟಪ್ ಅಂತ ಹೇಳ್ಬಿಟ್ಟು ಡೆಫಿನೇಷನ್ ಆಗಿದ್ದಿದ್ರೆ ಅದನ್ನು ನಾವು ಇನ್ನೂ ಈಸಿಯಾಗಿ ಫಂಡ್ಸ್ ಎಲ್ಲ ಅವೈಲೇಬಿಲಿಟಿ ಇರುತ್ತೆ. ಸ್ಟಾರ್ಟಪ್ಪು ಆದಮೇಲೆ ಸ್ಟಾರ್ಟಪ್ಪಿನ ನಾವು ಎನ್ವೈರ್ಮೆಂಟ್ ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕು ಇಂಡಿಯಾದಲ್ಲಿ ಅಂತಂದರೆ ಏನು 3 ಪಾಯಿಂಟ್ಸ್ ಬರಿಬೇಕು ನೀವು ಅಂತಂದರೆ, ಫಸ್ಟ್ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದ್ಬಿಟ್ಟು ಈಸ್ ಮಾಡಬೇಕು. ಮುಂಚೆ ಇದು ಬಂದ್ಬಿಟ್ಟು ಈಗ 10 ವರ್ಷ ಇದೆಯಲ್ಲ, ಮುಂಚೆ 5 ವರ್ಷ ಆಗಿತ್ತದು. ಸೊ ಎಲಿಜಿಬಿಲಿಟಿನ ಇನ್ನೂ ಈಸ್ ಮಾಡಿರ್ತಾರೆ. ಎಲಿಜಿಬಿಲಿಟಿ ಈಸ್ ಮಾಡ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಬೆಟರಾಗಿ ಸ್ವಲ್ಪ ಲಾಂಗ್ ಟರ್ಮಲ್ಲಿ ಸ್ಟಾರ್ಟಪ್ಸು ಬರ್ತಾ ಇರುತ್ತೆ. ಅದಾದಮೇಲೆ ಡಿಸ್ಕ್ಲೋಷರ್ ರಿಕ್ವೈರ್ಮೆಂಟ್ನ ಕಮ್ಮಿ ಮಾಡ್ಕೋಬೇಕು. ಅದಾದಮೇಲೆ ರೆಸ್ಟ್ರಿಕ್ಷನ್ಸ್ ಏನೇನಿರುತ್ತಲ್ಲ ಇನ್ವೆಸ್ಟ್ಮೆಂಟ್ಸ್ಗೆ ಅವನು ಕೂಡ ಕಮ್ಮಿ ಮಾಡ್ಕೊತಾ ಇರಬೇಕು. ಆವಾಗ ನಾವು ಅದನ್ನು ಏನಂತ ಕರಿಬೋದು? ಆವಾಗ ನಾವು ಅದನ್ನು ಸ್ಟಾರ್ಟಪ್ ಅಂತ ಹೇಳ್ಬಿಟ್ಟು ಕರಿಬೋದು. ಸೊ ನಿಮಗಿದು ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದ್ಬಿಟ್ಟು ನ್ಯಾಷನಲ್ ಫೈನಾನ್ಷಿಯಲ್ ರಿಪೋರ್ಟಿಂಗ್ ಅಥಾರಿಟಿ ಏನಿದೆ ಅಂತಂದರೆ, ಇದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸಲ್ಲಿ ಬರುವಂಥದ್ದು. ಕಂಪನೀಸ್ ಆ್ಯಕ್ಟ್ 2013ನಲ್ಲಿ ಎಸ್ಟಾಬ್ಲಿಷ್ ಮಾಡಿರುವಂಥದ್ದು ಇದು. ಸೊ ಇವ್ರೇನು ಮಾಡಿದ್ದಾರೆ ಅಂತಂದರೆ, ಯಾವುದಾದ್ರು ಆಡಿಟರ್ಸು, ಫೈನಾನ್ಷಿಯರ್ಸು ಎಲ್ಲರೂ ಆ್ಯಂಬಿಟಲ್ಲಿ ಬರ್ತಾರೆ, ಅದನ್ನು ನೋಡ್ಕೊಂಡಿದ್ದಾರೆ. ನೆಕ್ಸ್ಟು ಬಂದ್ಬಿಟ್ಟು ರಿಟೈರ್ಡ್ ಮಿಲಿಟ್ರಿ ಡಾಕ್ಟರ್ಸ್ ಏನೇನಿದಾರಲ್ಲ, ಅವರು ಇವಾಗ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇದನ್ನು ಯಾವ ಪೋರ್ಟಲ್ ಮೇಲೆ ಪ್ರೊವೈಡ್ ಮಾಡ್ತಾರೆ ಅಂತಂದರೆ, ಈ ಸಂಜೀವಿನಿ OPD ಪೋರ್ಟಲ್ಸಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತಾರೆ. ಅಂತಂದರೆ ಇವಾಗ ಕೋವಿಡ್ ಸಿಚುವೇಷನ್ ಜಾಸ್ತಿ ಇರೋದ್ರಿಂದ ಡಾಕ್ಟರ್ಸ್ಗಳ ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ ಆಗಿದೆ. ಸೊ ಅದಕ್ಕೆ ಮಿಲಿಟ್ರಿ ಕಡೆಯಿಂದನೂ ಕೂಡ ತುಂಬ ವರ್ಕು ಮಾಡ್ತಾಯಿದ್ದಾರೆ. ನೋಡಿ, ಈಗ ಎಕ್ಸಾಂಪಲ್ ನಾವು ನೋಡ್ಕೋಬೇಕು ಅಂತಂದರೆ DRDO ಅಂತಂದರೆ ಇದು ಡಿಫೆನ್ಸ್ ರಿಲೇಟೆಡ್ ಅಲ್ಲ, ಬಟ್ ಅವರು ಕೂಡ ರೀಸೆಂಟಾಗಿ 2DG
ಇದು ಒಂದು ಪೌಡರ್ ಬರುತ್ತೆ. ಇದು ಪೌಡರ್ ಇದನ್ನು ನೀರಲ್ಲಿ ಕರಗಿಸ್ಕೊಂಡು ಕುಡಿಯುವಂಥದ್ದು. ಎಮರ್ಜೆನ್ಸಿ ಯೂಸಿಗೆ ಇದನ್ನು ಇವಾಗ ಡೈರೆಕ್ಟರೇಟ್ ಇದು ಡ್ರಗ್ ಕಂಟ್ರೋಲರ್ ಜನರಲ್ ಆಫ್ ಇಂಡಿಯಾ ಏನಿದೆಯಲ್ಲ ಅವರು ಅದನ್ನು ಅಪ್ರೂವ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಈ ಥರ ಡಿಫೆನ್ಸು ಕೂಡ ತುಂಬಾ ಹೆಲ್ಪ್ಫುಲ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ. ಅದ್ರ ಜೊತೆಗೆ DRDO ಅವರು ತುಂಬ ಜಾಸ್ತಿ ಬೆಡ್ ಇರೋಂಥ ಹಾಸ್ಪಿಟಲ್ಸು ರ್ಯಾಪಿಡಾಗಿ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಅದಕ್ಕೆ ಪ್ಯಾರಾಮಿಲಿಟ್ರಿ ಎಲ್ಲನೂ ಕೂಡ ಯೂಸ್ ಮಾಡ್ಕೊತಾ ಇದ್ದಾರೆ. ಅದೇ ರೀತಿಯಲ್ಲಿ ಡಿಫೆನ್ಸ್ ಸೆಕ್ಟರಲ್ಲಿ ಯಾರ್ಯಾರು ಡಾಕ್ಟರ್ಸು ರಿಟೈರ್ ಆಗಿರ್ತಾರಲ್ಲ, ಆ ರಿಟೈರ್ ಆಗಿರೋಂಥ ಡಾಕ್ಟರ್ಸಿಗೆ ಒಂದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಸ್ವಲ್ಪ ವರ್ಷಕ್ಕೋಸ್ಕರ ಅಂತ ಹೇಳ್ಬಿಟ್ಟು ವಾಪಸ್ ಕರ್ಸ್ಕೊತಾ ಇದ್ದಾರೆ. ಯಾಕೆ ಅಂತಂದರೆ ಡಾಕ್ಟರ್ಸ್ಗಳ ರಿಕ್ವೈರ್ಮೆಂಟ್ ತುಂಬ ಜಾಸ್ತಿ ಇದೆ. ಅವ್ರಿಗೋಸ್ಕರ ಇದನ್ನು ಈ ಸಂಜೀವಿನಿ ಪೋರ್ಟಲ್ಲು ಮಾಡಿರೋವಂಥದ್ದು. ಸೊ ಈ ಸಂಜೀವಿನಿ ಪೋರ್ಟಲಲ್ಲಿ ಅವ್ರು ಏನು ಮಾಡ್ತಾರೆ, ಫ್ರೀ ಕನ್ಸಲ್ಟೇಷನ್ನ ಪ್ರೊವೈಡ್ ಮಾಡ್ತಾರೆ. ಯಾರ್ಯಾರಿಗೆ ಕೋವಿಡ್ ಕೇಸಸ್ ಇದೆಯಲ್ಲ ಅವ್ರಿಗೆ ಫ್ರೀ ಕನ್ಸಲ್ಟೇಷನ್ನ ಇದರಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇಷ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟು ಕಬಸೂರ ಕುದಿನೀರು ಏನಿದು ಅಂತಂದರೆ ಇದು ಸಿದ್ಧ ಮೆಡಿಸಿನ್. ಸೊ ಸಿದ್ಧ ಮೆಡಿಸಿನ್ ಅಂತಂದರೆ ಏನು, ಇದ್ರ ಬಗ್ಗೆ ನಾವು ಫಸ್ಟು ತಿಳ್ಕೊಳ್ಳೋಣ. ಇವಾಗ ನೀವು ಆಯುಷ್ ಅಂತ ಹೇಳ್ಬಿಟ್ಟು ಕೇಳಿದ್ದೀರ, ಆಯುಷ್ ಮಿನಿಸ್ಟ್ರಿ ಕೇಳಿದ್ದೀರಲ್ಲ. ಆಯುಷ್ ಮಿನಿಸ್ಟ್ರಿಯಲ್ಲಿ ಏನೇನಾಗಿರುತ್ತೆ, ಎ ಅಂತಂದರೆ ನಮಗೆ ಆಯುರ್ವೇದ, ವೈ ಅಂತಂದರೆ ನಮಗೆ ಯೋಗ, ಯು ಅಂತಂದರೆ ಯುನಾನಿ, ಎಸ್ ಅಂತಂದರೆ ನಮಗೆ ಸಿದ್ಧ, ಸೊ ಹೆಚ್ ಅಂತಂದರೆ ನಮಗೆ ಹೋಮಿಯೋಪತಿ. ಸೊ ಇದು ಮಿನಿಸ್ಟ್ರಿ. ಇವೆಲ್ಲದೂ ಕೂಡ ಟ್ರೆಡಿಷ್ನಲ್ ಮೆಡಿಸಿನ್ಸ್ ಬರುವಂಥದ್ದು ಮಿನಿಸ್ಟ್ರಿಗೋಸ್ಕರ ಸಪ್ರೇಟ್ ಮಿನಿಸ್ಟ್ರಿ ಮಾಡಿದ್ದಾರೆ, ಆಯುಷ್ ಮಿನಿಸ್ಟ್ರಿ ಅಂತ. ಸೊ ಇದರಲ್ಲಿ ಸಿದ್ಧ ಮೆಡಿಸಿನ್ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಂಡಿದ್ದೀವಿ. ಸೊ ಇದು ಏನು ಕಬಸೂರ ಕುದಿನೀರು ಇದೆಯಲ್ಲ ಇದು ಬಂದ್ಬಿಟ್ಟೊಂದು ಸಿದ್ಧ ಮೆಡಿಸಿನ್ನು. ಸೊ ಇವಾಗ ಕೋವಿಡ್-19 ಸಿಚುವೇಶನ್ ಇರೋದ್ರಿಂದ ಸೊ ಇವರು ಸಿದ್ಧ ಮೆಡಿಸಿನ್ನು ಕಬಸೂರ ಕುದಿನೀರಿಂದು ಕ್ಲಿನಿಕಲ್ ಟ್ರಯಲು ಸಬ್ಜೆಕ್ಟ್ ಮಾಡ್ಕೊಂಡಿದ್ದಾರೆ. ಮೈಲ್ಡ್ ಇಂದ ಮಾಡರೇಟ್ ಕೇಸಸ್ಸು ಅಂತಂದರೆ ಸ್ಟಾರ್ಟಿಂಗ್ ಕೇಸಸ್ ಏನೇನಿರುತ್ತೆ ಕೋವಿಡ್-19 ಇನ್ಫೆಕ್ಷನ್ ರಿಲೇಟೆಡ್ಡು ಅದನ್ನು ಇದು ಕ್ಯೂರ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಸೊ ಸಿದ್ಧ ಮೆಡಿಸಿನ್ ಅಂತ ನಾವು ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಟ್ರೆಡಿಷ್ನಲ್ಲು ತಮಿಳ್ ಸಿಸ್ಟಮ್ ಮೆಡಿಸಿನ್ ಇದು. ಸೊ ಟ್ರೆಡಿಷ್ನಲ್ಲು ತಮಿಳ್ ಸಿಸ್ಟಮ್ ಆಫ್ ಮೆಡಿಸಿನ್ ಇದು ತುಂಬ ಇಂಪಾರ್ಟೆಂಟು. ಯುನಾನಿ ಅಂತ ಹೇಳ್ಬಿಟ್ಟು ನಾವು ನೋಡ್ಕೋಬೇಕು ಅಂತಂದರೆ ಇದು ನೋಡಿ ಗ್ರೀಕ್ ಅವರು ಸ್ಟಾರ್ಟ್ ಮಾಡ್ಕೊಂಡಿರೋಂಥ ಮೆಡಿಸಿನ್ ಸಿಸ್ಟಮು. ಬಟ್ ಗ್ರೀಕ್ ಅವರು ಅದನ್ನು ಪ್ರೊಸೀಡ್ ಮಾಡಲಿಲ್ಲ. ಅದಾದಮೇಲೆ ಏನಾಯಿತು ಅಂತಂದರೆ ಅರಬ್ಸ್ ಅವರು ಅದನ್ನು ಕ್ಯಾರಿ ಔಟ್ ಮಾಡ್ಕೊಂಡಿದ್ರು. ಅರಬ್ಸ್ ಅವರು ಅದನ್ನು ಯೂಸ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡ್ರು. ಗ್ರೀಕ್ ಅವ್ರು ಹೇಳ್ಕೊಟ್ಟಿರುವಂಥದ್ದು ಅರಬ್ ಅವರು ಅದನ್ನ ಡಾಕ್ಯುಮೆಂಟ್ ಎಲ್ಲ ಮಾಡ್ಕೊಂಡಿದ್ರು. ಸೊ ಅದಕ್ಕೆ ಅರಬ್ ಮೆಡಿಸಿನ್ ಅಂತಲೂ ಕೂಡ ಕರೀತಾರೆ. ಬಟ್ ಯುನಾನಿ ಅಂತ ಹೇಳಿದ್ರೇ ನಮಗೆ ಅದು ಗ್ರೀಕಲ್ಲಿ ಆಗಿರುತ್ತೆ. ಸೊ ಎಕ್ಸಾಂಪಲ್ಲು ಚಂದ್ರಗುಪ್ತ ಮೌರ್ಯ ಇರುವಂಥ ಟೈಮಲ್ಲಿ ನಾವೇನಾದ್ರು ಗ್ರೀಕ್ ಅವ್ರದ್ದು ರಿಲೇಟೆಡು ಇನ್ವೇಷನ್ ನೋಡ್ಕೋಬೇಕು ಅಂತಂದರೆ ಅವಾಗ ಯುನಾನಿ ಅಂತಲೇ ಅವ್ರನ್ನ ಅಡ್ರೆಸ್ಸು ಮಾಡ್ಕೊತಾಯಿದ್ರು. ನೆಕ್ಸ್ಟು ಚೈನೀಸ್ ಕೋವಿಡ್-19 ವ್ಯಾಕ್ಸಿನು ಕೂಡ ಇವಾಗ ರೀಸೆಂಟಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಪ್ರೂವ್ ಮಾಡಿದೆ. ಅದರ ಹೆಸರು ಏನಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಂಡಿರಬೇಕು, ಸಿನೋಫಾರ್ಮ್ ಅಂತ. ಬಟ್ ಅದರ ಎಫೆಕ್ಟಿವ್ನೆಸ್ಸು 79% ಅಷ್ಟೇ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ನೆಕ್ಸ್ಟು ರೀಸೆಂಟಾಗಿ IIT ಮಡ್ರಾಸು ಒಂದು ಬ್ಲಾಕ್ ಚೈನ್ ಬೇಸ್ಡು ಒಂದು ಹೆಲ್ತ್ ಕೇರ್ ಇನ್ಫಾರ್ಮೇಷನ್ ಸಿಸ್ಟಮ್ನ ಡೆವಲಪ್ ಮಾಡಿದೆ. ಅಂತಂದರೆ ಏನೇನು ಹೆಲ್ತ್ ರಿಲೇಟೆಡ್ ಡೀಟೇಲ್ಸ್ ಇರುತ್ತಲ್ಲ ಎಲ್ಲದನ್ನೂ ಕೂಡ ಒಂದೇ ಡೇಟಾಬೇಸಲ್ಲಿ ಸ್ಟೋರ್ ಮಾಡ್ಕೋಬೋದು. ಬಟ್ ಬ್ಲಾಕ್ ಚೈನ್ ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅಂತ ಅದನ್ನು ಏನಂತ ಕರೀತಾರೆ, ಅದನ್ನು ಬ್ಲಾಕ್ ಟ್ರ್ಯಾಕ್ ಅಂತ ಹೇಳ್ಬಿಟ್ಟು ಕರೀತಾರೆ. ಇಲ್ಲಿವರೆಗೂ ನೀವು ವಿಡಿಯೋ ನೋಡ್ಕೊಂಡಿದ್ರೆ #ಬ್ಲಾಕ್ ಟ್ರ್ಯಾಕ್ ಅಂತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ಕಮೆಂಟ್ ಮಾಡ್ಕೊಂಡಿರಿ. ಅಂತಂದರೆ ಅಟ್ಲೀಸ್ಟ್ ಯೂಟ್ಯೂಬ್ ಸ್ವಲ್ಪ ಪ್ರಮೋಟ್ ಮಾಡುತ್ತಷ್ಟೇ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಪ್ರೆಸ್ ಮಾಡೋದು ಮರೆಯೋಕ್ಕೆ ಹೋಗ್ಬೇಡಿ. ನೋಟ್ಸು PDFಸು ನಿಮಗೇನಾದರೂ ಬೇಕಾಗಿದ್ದರೆ ಇಲ್ಲಿ ಕೊಟ್ಟಿರೋಂಥ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು. ಇದ್ರದ್ದು ನೋಟ್ಸು ಹಳೆ PDFs ಎಲ್ಲದು ಕೂಡ ನಿಮಗೆ ಸಿಕ್ಕಿರುತ್ತೆ. ಎಕ್ಸ್ಟ್ರಾ ಪಾಯಿಂಟ್ಸ್ ಎಲ್ಲ ನೀವು ಬರ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ನೆನ್ನೆ ಡಿಸ್ಕಸ್ ಮಾಡ್ಕೊಂಡಿರೋಂಥ ಕರೆಂಟ್ ಅಫೇರ್ಸಲ್ಲಿ ನಾಟ್ಯಶಾಸ್ತ್ರ ಬಗ್ಗೆ ನಾನು ಹೇಳಿದ್ದೆ. ನಾಟ್ಯಶಾಸ್ತ್ರ ಬರೆದಿರೋರು ಯಾರು ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿದ್ರೆ ಅದನ್ನು ಕೂಡ ಆನ್ಸರ್ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿರಿ. ನೆಕ್ಸ್ಟ್ ವೀಡಿಯೋಲಿ ಮತ್ತೆ ಸಿಗೋಣ.